ಮಗ ಅವ ತಾಯಮ್ಮ ಒಂದು ಗ್ಲಾಸ್ ನೀರು ತಗೋಬವ ಇಲ್ಲಿ. ಅಯ್ಯೋ ಹೊಳಿಗೆ ಸೇರ್ಕೊಬಿಟ್ರೆ ಈ ಜೀವನ ಯಾರು ಹೋಗ್ಬೋದು, ಏನಾರು ಹೋಗ್ಬೋದು. ತಿರುಗಿ ನೋಡೋಕ್ಕಿಲ್ವಲ್ಲಪ್ಪ, ಅಷ್ಟೊತ್ತಿಂದನೂ ಬುಡ್ಕೊತೇವನಿ. ಅಷ್ಟೊತ್ತಿಂದ ಬುಡ್ಕೊತೇವನಿ. ಒಂದು ಲೋಟ ನೀರು ಕೊಡೋರು ಗೊತ್ತಿಲ್ವಲ್ಲಪ್ಪ ಈ ಮನೆ ಒಳಗೆ. ಅಯ್ಯೋ ರಾಮ, ಅದಕ್ಕೆ ಯಾಕೆ ಯಾಕೆ ಈ ಪಾಟಿ ಕೆಮ್ಮಿರಿ? ಅಯ್ಯೋ ಹುಸಿ ಕೆಮ್ಮಲ್ಲ ಕಲೆ ಯಾಕೋ ಕಣೆ, ಕೆಮ್ಮಿ ಅದೆಲ್ಲ ನೋವು ಬಂದ್ಬಿಟ್ಟದೆ. ಎಲ್ಲ ಅವಳು ಏನು ಮಾಡ್ತಿದ್ದಾಳೆ ನಿನ್ನ ಸೊಸೆ? ಅಯ್ಯೋ ಮೆತ್ತಗೆ ಮಾತಾಡಿ ಒಳಗವಳೆ, ಇನ್ನೇನು ಮಾಡಲು ಅಡುಗೆ ಏನೋ ಮಾಡ್ತಿದ್ದಾಳೇನೋ. ಅಲ್ಲ ಮನೆ ಪಕ್ಕಲ ಕೂತಿರೋರು ಸಾತು ಸಾಯ್ಬೋದಿದ್ರು ಇರ್ಬೋದು. ಅಷ್ಟೊತ್ತಿನ ಒಂದೇ ಸಮಕ್ಕೆ ನೀರು ಕುಡಿಬೇಕು ಅಂತ ಬಿಡ್ಕೊತಾ ಕುಂತೀವಿ. ಈಚು ಕಡ್ದಾಳ ನೋಡು ಒಳಗೆ ಸೇರ್ಕೊಂಡು. ಆಯ್ತು ತಕೊಳ್ಳಿ, ಕುಡೀರಿ ನೀರ. ಸುಮಾರ ಸಮಾಧಾನ ಆಯ್ತಾ? ಹಾಂ ಸುಮಾರ ಸಮಾಧಾನ ಆಯಿತು. ಎಲ್ಲವ ನಿನ್ನ ಮಗ ಎಲ್ಗೋದ? ಅಯ್ಯೋ ಇನ್ನೆಲ್ಲೋದನ್ ಕೆಲ್ಸಕ್ಕೆ ಹೋಗಾನೆ. ಅಲ್ಲ ಕಲೆ, ಇನ್ನು 3 ದಿವಸದ ಹಬ್ಬ ಅದೇ. ಆ ಹೆಣ್ಣ ಹೋಗಿ ಕರಿಬೇಕು ಅಂತ ಗೊತ್ತಾಯ್ತಿವ ಅವನಿಗೆ. ಇವನು ಈಗಲೇ ಎಷ್ಟು ಚೆನ್ನಾಗಿ ನೋಡ್ಕೊತಾವನೆ. ಇನ್ನು ನಾವು ಸತ್ತೋದ್ಮೇಲೆ ಓಸಿ ಚೆನ್ನಾಗಿ ಭಾವನ್ಸಕ್ಕಿಲ್ಲ ಬಿಡು. ಓಸಿ ಚೆನ್ನಾಗಿ ಭಾವನ್ಸಕ್ಕಿಲ್ಲ ಕಣಮ್ಮ. ಇವನು ಅಣ್ಣಾಗಿತ್ಕೊಂಡು ಇವನು ತಂಗಿಯ ಭಾಳ ಚೆನ್ನಾಗಿ ಭಾವನಿಸ್ತಾನೆ. ನಾನೇನೋ ಅಂದ್ಕೊಂಡಿದ್ದೆ, ಇವನು ನೋಡ್ಕೊಳಕ್ಕಿಲ್ಲ ಕಣ್ಬಿಡು. ನನ್ನ ಮಗಳನ್ನ ತಗೊಂಡೋಗಿ ತುರುಕ್ಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಂಗಾಗದೆ. ಅಯ್ಯೋ ಅವನು ಒಂದು ದಿವ್ಸ ಮನೆ ತಾ ಕುತ್ಕತ್ತೆಲ್ಲ ಕರ್ದಿ ಕೆಲ್ಸಕ್ಕೆ ಹೋಯ್ತಾನೆ. ಇನ್ನೇನು ಹೋಗು ಅಂತ ಏನನ್ನಕ್ಕದದು ಅವನ್ನ. ವಾತಾವರಣವೇ ಓದಿಲ್ಲ ಮಗ ಅಂದೆ, ಕೆಲಸ ಬೇಕಂದ್ರೆ ನಾನು ಕೆಲ್ಸಕ್ಕೆ ಒಪ್ಕೊಬಿಟ್ಟಿನಿ ಅಂತವನೇ. ಇನ್ನೇನು ಮಾಡೋಕ್ಕದದು, ಹೋಗ್ಬಿಟ್ಟು ಬರೋದ ಬನ್ನಿ ನಾವೇ. ನಡಿ ಓಟ್ ಬರೋದ. ಅವನಿಗೇನೋ ಬೇಡಕ್ಕಂತ ನಡಿ, ಯಾವ ತಂಗೇನು ಬೇಡ ಯಾರು ಬೇಡಕ್ಕನ. ನಡಿ ಅವನಿಗೆ ಬೇಡ ಅಂತ ಬಿಟ್ಟು ಹಾಕೋರು ನಾವಿರಕ್ಕದಮ್ಮಿ. ನಾವು ನೋಡ್ದೇ ಇರಕ್ಕದ ನೋಡೇ ಬೇಕು. ಅಲ್ಲ ಇನ್ನೇನು ನೋಡ್ಬೇಕು ಅಂತ ಅದಕ್ಕವ ಜಯಲಕ್ಷ್ಮಿ, ಅದಕ್ಕೆ ಹೋಗೋಳಿಕೆ ಏನೋದರು ಅಂತ ಏನು ಹೊಸಿ ತಿಮಿತಿಯಾಗಿ ಮಾತಾಡೋದು ಕಲಿಬೇಕು. ಏನಂಗೆ ಮಾತಾಡೋದು? ಓ ಸರಿ. ಅಲ್ಲ ಏನು ಕಮ್ಮಿ ಆಗಿರೋದು ಅಂತ ಏನು ಇಟ್ಟಿಕ್ತೆ ಅಲ್ವಾ? ಬಟ್ಟೆ ಹೋಗಿದ್ದೆ ನಾನು ಇನ್ನೇನು ಮಾಡಬೇಕು? ಏನು ಕೈ ಅನ್ನೋದು ಮನೆಯಲ್ಲಿ ಕುತ್ಕೊಂಡು. ಅಲ್ಲ ನಾವೇನಾದ್ರು ಹಂಗೆ ಆಗಲಿ ಅಂತ ಅಂದಿದ್ವಾ ಹೇಳಿ? ಸಾಲ ಸೋಲ ಮಾಡಿ ನಾವೇ ಮದುವೆ ಮಾಡಿಕೊಟ್ಟಿದ್ದು. ಅವ್ಳು ಬಾಳಿಂದ ಆಯ್ತು ಅಂತ ಯಾರ್ಕೊಂಡಿದ್ರು. ಅವಳದ್ರಷ್ಟಕ್ಕೆ ಅವಳಗಾದ್ರೆ ನಾವೇನು ಮಾಡೋಕ್ಕದದು? ನನ್ನ ಗಂಡ ಅವಳು ಮದುವೆ ಮಾಡಿರೋ ಸಾಲವ ಇನ್ನೂ ತೀರಿಸ್ತಾನೆ ಕೂತಾರೆ. ಇದೇ ಹಿಂಗೆ ಮಾತಾಡೋದು? ಏನು ಹಾಗೆ ಕಳಿಸ್ಬಿಟ್ಟಿದ್ರೆ ಸೀರೆ ಇರಿಸಿ ಹಿಂಗೆಲ್ಲ ಮಾತಾಡೋಕ್ಕೆ ನೀವು ಹೊಸ ಆಲ್ತಕ್ಕೆ ಮಾತಾಡಿ. ಅಲ್ಲ ಕಣವ ಜಯಲಕ್ಷ್ಮಿಗೆ ಏನಾಯ್ತು ಅಂದ್ಬಿಟ್ಟು. ಇಲ್ಲ ನಾನು ಏನು ಅನ್ಬಾರ್ದು ಮಾತಂದೆ ಅಂದ್ಬಿಟ್ಟು ಹಿಂಗಡಿಯ ನೀನು. ಏನು ಅನ್ಬಾರ್ದು ಮಾತಂದೆ? 3 ದಿವಸ ಹಬ್ಬ ಮಾಡಿಕೊಂಡು ನನ್ನ ಮಗಳನ್ನ ಕರೆಯೋಕೆ ಹೋಗಿಲ್ವಲ್ಲ? ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ ನನಗೆ. ನನ್ನ ಮಗಳನ್ನ ಇನ್ಯಾರು ಕರೆದ್ಬೌನ್ ಸರು. ನೀವು ಈಗಲೇ ಹಿಂಗೆ ಆಡಾಗ ನಾನು ಸತ್ತೋದ್ಮೇಲೆ ಮುಗಿತ್ಕೊಂಡ್ಬಿಡು. ನನ್ನ ಮಗಳು ಪರಿಸ್ಥಿತಿನೇ ಅನ್ಸ್ಕೊಂಡ್ರೆ ನಮಗೆ ಎಷ್ಟು ಕಲ್ ಚುರ್ಕನೇಕಿಲ್ಲ. ಸರಿ ನಾವೇನು ಮಾಡ್ದು? ನಾವೇನಾದ್ರು ಮಾಡಿದವ? ಅಲ್ಲಿ 4ರಂತೆ ಮದುವೆ ಮಾಡಿ ಕಳಿಸ್ತು. ಏನು ಕಮ್ಮಿ ಮಾಡಿದ? ಬೇಕಾದಂಗೆ ಸಾಲ ಸೋಲ ಮಾಡಿ ನನ್ನ ಗಂಡುವೆ ಮದುವೆ ಮಾಡೋದೆ. ಅವಳ ಹಣೆ ಬರ್ಕ ಅವಳಿಗಾದ್ರೆ ನಾವೇನು ಮಾಡೋಕ್ಕಾಯ್ತದೆ? ಇದೊಳೆ ಸರಿ ಇತ್ತಲ್ಲ. ಹೋಗಿ ಕರ್ದುಟ್ಟು ಬನ್ನಿ ನೀವು ಇಲ್ವಾ ಅಪ್ಪವ್ವ ಅಂತ. ಅವ್ರನ್ನ ಮನೆ ಕೂತಿದ್ದಾರ. ಏನು ಎಲ್ಲನೂ ಜೀವ ತೆಗೆದು ಬಿಡಿಯತ್ತಾಗ ಜೀವವೇ. ನನ್ನ ಮಕ್ಕಳನ್ನೂ ಸಾಕಾದ್ ಬೇಡ ಅವರು. ಅವಳು ಜೋರದ್ರಕ್ಕೆ ಅವಳಿಗೆ ಬಂದದೆ. ಅದಕ್ಕೆ ನಾವೇನು ಮಾಡೋಕ್ಕಾಯ್ತದೆ? ಇದೊಳೆ ಸರಿ ಐತಲ್ಲ ನಿಮ್ಮದು. ಏನು ನನ್ನ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನಿನ್ನ ಕಣ್ಮಗ ನೀನು. ನನ್ನ ಮಗಳ ಬಗ್ಗೆ ಮಾತಾಡಬೇಡ. ಓ ಏನು ಮಾವ ಏನಂತ ಅಂದ್ಬಿಟ್ಟು ಹಿಂಗೆ ನೀನು ಕಿರಿಯರು ಅಂದನೆ ಕಾಣ್ತಾನೆ ಹಿಂಗೆ ಮಾತಾಡಿಯ ನೀನು. ಸರಿ ನೀನು ಮಾತಾಡ್ತಾರೋ ಮಾತ್ಕೊಳು. ಸರಿಯೇ ಮಗ? ಹೋಗು. ಈಗೇನು ಅನ್ಬಾರ್ದು ಮಾತಂತು ಅಂತ ಮಾವ ಕೆಮ್ಲತ್ಕೊಂಡು ಆ ಪಾಟಿ ಕೆಮ್ಕೊಂಡು ನೀರು ಕೇಳ್ತಲ್ಲ, ನೀನು ಕೊಡ್ಬೇಕಲ್ವಾ? ಯಾಕೆ ನೀವು ಕೊಟ್ರೆ ಬೇಡ ಅಂತಿದ್ದದ? ನೀವು ಕೊಟ್ರೆ ಬೇಡ ಅಂತ ಹೇಳಿದ್ದದ ಹೇಳಿ? ಅಲ್ಲ ಇಲ್ಲಿ ಕೂತಿದ್ದಾನ ನಾನು ಕೆಲಸ ಮಾಡ್ತಾ ಇಲ್ವ? ನಾನು ಮನೇಲಿ ಹಾಗೆ ಕುದಿಸ್ಬಿಟ್ಟಿದ್ದೀರ ನೀವು. ಬೆಳಿಗ್ಗೆ ಎದ್ರೆ ಸಂಡೆ ಗಂಟ್ಲು ಮನೆ ಕೆಳಗಂಟ್ಲು ಗೇದಿ ಮನೆಗೆ ಸಮದೋಗಿದ್ದು ನಾನು. ಏನು ಹಿಂಗೆ ಆಡ್ತಾ ಇದ್ದೀರಿ? ನನ್ನ ಗಂಡ ಒಂದು ದಿವಸ ನಿಮ್ದಾಗಿರಂಗಿಲ್ಲ. ತಿಂಗಳ ಬಡ್ಡಿ ಕಟ್ಟಿ ಸಾಯ್ತಾ ಕುಂತವ್ರೆ. ಇದೇನು ಹಿಂಗೆ ಮಾತಾಡ್ತೀರಿ ನೀವು? ಮಾಡಂಥದ್ದು 4ರಂತೆ ಮಾಡಿವಿ. ಅವಳು ಅನೇ ಬರ್ಕಂಗಾದ್ರೆ ಯಾರೇನು ಮಾಡೋಕ್ಕಾಯ್ತದೆ? ಇದೊಳೆ ಸರಿ ಆಯ್ತು ಹೋಗವ ತಾಯಿ ಹೋಗು. ಅಕ್ಕಪಕ್ಕದಲ್ಲಿ ಜನಗಳು ನೋಡ್ತಾರೆ. ನೋಡ್ಕೊಂಡು ಆಡ್ಕೊಳ್ಳ ಹಿಂಗೆ ಬಿದಿ ನಿಂತ್ಕೊಂಡಿದ್ದೀರ ಹಿಂಗೆ ಚಂದವ ಹೇಳೋ. ನೀನು ಬುದ್ಧಿ ಕಲ್ತಿರೋದು ನೀನು. ಹೋಗು ಜಯಲಕ್ಷ್ಮಿ ಒಳಿಕೆ ನೀನು ಹೋಗು. ಅನ್ನಕ್ಕೆ ಒಳಗೆ ಹೋಗು ಅಂತೀರಿ ನೀವು. ನಾನು ಬಿದಿರು ಕುತ್ಕ ಮಾತಾಡಿದ್ದು ಮಾವ. ಇನ್ನೊಂದ್ಸತಿ ನನಗೆ ಹಿಂಗೆಲ್ಲ ಇಷ್ಟ ಆಗಿಲ್ಲ. ನಂಗೆ ಮಾತಾಡ್ಬಿಡಿ ನಮಗೆ. ಓ ಅಯ್ಯೋ ಹೋಗು. ನೀನು ಕಾಲು ಬಿಡೋಣ ಹಂಗಂತ ತಪ್ಪು ಕೇಳಿ. ನೀನು ಕಾಲು ಬಿಡೋಣವ. ನಾನು ಏನಂದೆ? ನಾನು ಕೇಳಿ ಎಷ್ಟೊತ್ತಾಯ್ತು. ಒಂದು ಚೊಂಬು ನೀರು ಕೊಡ್ನಿವನ ಅಂತ ಕೇಳಿದೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನಾರು ಕೇಳಿದ್ನ? ಅಯ್ಯೋ ಭಗವಂತ, ಈ ಎಲ್ಲ ನೋಡ್ಕೊಂಡಿರೋದಕ್ಕೆ ತಗೆ ಒಂದೇ ಸತಿ ಸಾವು ಬಂದು ಸತ್ತೋಗ್ಬಿಡ್ಬೇಕನಪ್ಪ. ಅಯ್ಯೋ ಭಗವಂತ, ಆ ಹೆಣ್ಣೊಂದು ಪರಿಸ್ಥಿತಿ ನೋಡ್ರೆ ಹಂಗಾಗದೆ.
ನನ್ನ ಮಗಳು ವನವಾಸ ಹತ್ತ ಕುಂತಾಳೆ. ಯಾರಿಗಾರ ದಿಗ್ಲಿರದ ಆ ಬಡ್ಡೆ ಇದ ಆರೆ 6 ತಿಂಗಳು ವರ್ಷ ಆಗದೆ ಹೋಗಿ ತಂಗಿ ಅಂತ ನೋಡಕ್ಕೆ ಹೋಗಿ ನನ್ನ ಮಗಳು ಕಷ್ಟವ ಕೇಳೋರೆ ಗೊತ್ತಿರಲ್ಲಪ್ಪ. ಓ ಸತಿ ಹಬ್ಬಕ್ಕೆ ಬಂದವಳು ನನ್ನ ಮಗಳು ಈತ ಕೊರ್ಸ್ತಲ್ಲಿ ಬಂದಿದ್ದ ಹೆಣ್ಣು. ಇಲ್ಲ ತಿರುಗಿ ನೋಡೋಕ್ಕಿಲ್ಲ, ಇಲ್ಲ ಬವ್ವ ಅಂತ ಕರೆದು ಭಾವನ್ಸಕ್ಕಿಲ್ಲ. ನನ್ನ ಮಗಳನ್ನ ಈ ಪರಿಸ್ಥಿತಿ ತಂದ್ಬಿಟ್ರಲ್ಲ. ಏನು ನೀವಿಲ್ವಾ ಗಂಡು ಹೊರ್ತು ಭಾವಿಸಿ ನೀವು ನಮ್ಗೇನು ಹೇಳೋದು ನೀವು? ಓ ಇದೊಳ್ಳೆ ಸರಿ ಆಯ್ತು. ಇಷ್ಟ ಇದ್ರೆ ಭಾವಿಸ್ಬೇಕು, ಕಷ್ಟ ಆದ್ರೆ ಬಿಡಬೇಕು. ಸುಮ್ಮನೆ ತಲೆಗಿರ ಕೆಡ್ಸ್ಬಿಡಿ ನೀವು ನಮಗೆ. ಅಯ್ಯೋ ಸುಮ್ಮನಿರ ಮರೆ ಎತ್ತಾಗೆ ನೀನು ನನ್ನ ತಲೆ ತಿನ್ಬೇಡ ನೀನು ಅತ್ತಾಗೆ. ಸುಮ್ಮ ಬಾಯಿ ಮುಚ್ಕೊಂಡಾರ ಕೂತ್ಕೋತಾಗೆ. ಇದಕ್ಕೆ ಹಿಂಗೆ ಹೊಟ್ಟೆ ಉರ್ಸಿರಿ ಎತ್ತಾಗೆ ನಮ್ಮನ್ನ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ಟಿರಿ ಎತ್ತಾಗೆ. ಅಯ್ಯೋ ನನ್ನ ಮಗಳು ಪಡ್ಬಾರ್ದು ಅನ್ವಾಸ ಪಡ್ತಾಳೆ. ಏನು ಮಾತಾಡ್ಬೇಡ ಮುಂಡೆ ಮಗನೇ. ಎಷ್ಟು ಸತಿ ಹೇಳೋದು ನಾನು, ಗೌರವ ಕೊಡೋರ್ಗಾರೆ ಮಾತಾಡು. ಇಂತಿರಿಕ ಮಾತಾಡೋರ್ಗೆ ಮಾತಾಡ್ಬಿಟ್ಟು ಒಂದನ್ಬಿಟ್ಟು ಎಡ್ಯಾಕೆ ಅನ್ಸ್ಕೊಂಡಿಯೇ. ನನ್ನ ಮಗಳನ್ನ ಯಾವತ್ತು ದಾರೆ ಊದ್ ಕಳಿಸ್ತು, ಅವತ್ತೇ ಅವಳು ಭಾಳ ಮುರಿದೋಯ್ತು, ಹಾಳಾಯ್ತು. ಸುಮ್ಮನೆ ಯಾಕೆ ಕೂತ್ಕೋ ಬಾಯಿ ಮುಚ್ಕೊಂಡು. ನಾನು ಏನು ಅನ್ಬಾರ್ದು ಮಾತಂದೆ, ತಿರ್ಗಾ ನೀನು ಅವಳು ಮಾತಾಡ್ಕೊಂಡು ಕುಣಿತಿದ್ಯಲ್ಲ ನೀನು. ಏನು ಏನು ಅವಳು ಇವಳು ಅಂತ ಮಾತಾಡ್ತಿರಲ್ಲ. ಏನು ಗೊತ್ತಾಯ್ತು ನಿಮಗೆ ಹೆಂಗೆ ಮಾತಾಡ್ಬೇಕು ಅಂತ? ಇದೊಳೆ ಸರಿ ಆಯ್ತು ನಿಮ್ಮದು. ನಿಮ್ಗೆ ರೋಗ ಬಂದು ನೀವು ನೋಡಿದ್ರಾಗ ನಾವೇನು ಮಾಡೋಕ್ಕಾಯ್ತದೆ? ನಾವು ಕೂತ್ಕೊಂಡು ಜೊತೆ ನೋಡೋಕ್ಕಾಯ್ತದ? ನಿಮ್ಮ ಇಷ್ಟ ಇದ್ರೆ ನೀವು ಹೋಗಿ ಕರೀಬೇಕು. ನೀವಿಲ್ವಾ ಅವ್ವ ಅಪ್ಪಾಗಿ ಹೋಗಿ ನಿಮ್ಮ ಮಗಳನ್ನ ಬೇಕಾದ್ರೆ ಕರೀರಿ. ನೀವು ಅವ್ರನ್ನ ಕುಂತಿಲ್ಲ. ನಿಮ್ಮ ಮಗಳ ಮೇಲೆ ಮದುವೆಗೆ ಮಾಡಿರೋ ಸಾಲ ತೀರ್ಸೋಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾವ್ರೆ. ಅರ್ಥ ಮಾಡ್ಕೊಳ್ಳಿ. ಏನು ಕುಣಿಸ್ಬಿಟ್ಟು ಏನು ಬೇಕಾದಂಗೆ 50 ಎಕರೆ ಸಂಪಾದನೆ ಮಾಡಿ ನೀವು ಮುಡುಗಿಲ್ಲ. ನೀವು ನನ್ನ ಗಂಡನಿಗೆ ಆರಾಮಾಗಿ ಕುತ್ಕೊಂಡು ಉಣ್ಣು ಅಂದ್ಬಿಟ್ಟು ನಮ್ಮ ಕಷ್ಟ ನಮಗೆ, ಅದ್ರ ಮಧ್ಯದಲ್ಲಿ ಇವೆಲ್ಲ ತಲೆ ತಿನ್ನೋದು. ಹೋಗು ಹೋಗು ಹೋಗು, ನಿನ್ನ ಕಾಲು ಕಟ್ಕೊತೀನಿ, ಹೋಗವ ಒಳಿಕೆ ಕಾಲ್ಗಾರ ಬಿದ್ದುಬಿಡ್ತೀನಿ. ಹೋಗು ಹೋಗು, ತಪ್ಪಾಯ್ತು ತಪ್ಪಾಯ್ತು, ಹೋಗವ ನಿನ್ಗೆ ಮಾತಾಡಿದ್ದು. ಓ ಏನಿದು ಯಾಕೆ ಹಿಂಗೆ ಕೂಗಾಡ್ತಿದ್ದೀರಿ? ಅಲ್ಲ ನಿಮ್ಗೆ ಯಾವಾಗ ನಾನು ಚಾಡಿ ಹೇಳ್ಕೊಟ್ಟಿದ್ದಾನೆ ನಿಮ್ಮ ತಂಗಿ ಕರಿಬೇಡಿ ಬಾವಿಸ್ಬೇಡಿ ಅಂತ? ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ. ಏನಪ್ಪ ಏನವ ಇದು? ಲೇ ಏನಿಲ್ಲ ಜಯಲಕ್ಷ್ಮಿ, ಜನಗಳು ನೋಡಿ ನಗಿತಾರೆ. ಇದೇನು ಹಿಂಗೆ ಬಿದ್ದು ನಿಂತ್ಕೊಂಡಿರಿ, ಹಿಂಗೆ ಚಂದ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು. ನಂದೇ ತಪ್ಪ? ಆಗ ನಂದೇ ತಪ್ಪಲ್ವೇ? ಥೂ ನಿಜಕ್ಕೂ ನಿಮ್ಗಳಿಗೆ ಹೇಳಕ್ ಬರ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನೀವು ಯಾವತ್ತೂ ನನ್ನ ತಪ್ಪು ಮಾಡೋದೈತಾನೆ. ಸುಮ್ಮನೆ ಬಾಯಿ ಮುಚ್ಕೊ ಹೋಗೋಳಿಕೆ. ಹ್ಞೂ ನಿಮ್ಮ ಅವ್ವ ಅಪ್ಪ ಏನು ತಪ್ಪು ಮಾಡಿದ್ರೆ ಏನು ಕಂಡು ಬರೋಕ್ಕಿಲ್ಲ. ನಂದೇ ತನ್ನ ತಪ್ಪು ನೋಡ್ತೀನಿ ನಾನುವೇ. ಇವತ್ತಿನ ನೋಡ್ತಾನೆ ನಾನು, ಅವತ್ತಿಂದ ನೋಡ್ತಾನೆ ನಿಮ್ಮ ಬುದ್ಧಿಗಳಾಗಿಲ್ಲ ಹೆಂಗೆ ಅಂತ. ಅವ ಯಾಕವ? ಅಯ್ಯೋ ಏನು ಅನ್ನಿಲ್ಲ ಕಲ ಮಗ, ಏನು ಅನ್ನಿಲ್ಲ. ಅಪ್ಪ ಕೆಂಬ್ಳು ಬಂದು ನೀರು ಕುಡಿಯೋಕೆ ಅಂದ್ಬಿಟ್ಟು ಬಟ್ಟಾಡ್ತಿತ್ತು, ನನಗೆ ತಿತ್ತಿಲ್ಲ. ನಾಳೆ ಕೆಲ್ಸಕ್ಕೆ ಕಾರ್ಯ ಹಬ್ಬ ಖರ್ಚು ಕಾರ್ಯ ಅಂದ್ಬಿಟ್ಟು ಎದ್ದು ಕೆಲ್ಸಕ್ಕೆ ಹೋಗಿದ್ನ. ಬಂದೆ ಕಣಪ್ಪ. ಅಷ್ಟೊತ್ತಿಗೆ ಅಪ್ಪ ಏನು ಕೆಂಬು ಜಾಸ್ತಿ ಆಗ್ಬಿಟ್ಟು ನೀರು ಅಂತಿತ್ತು, ಕೊಟ್ಟಿತ್ತಿಲ್ಲ. ತಗೊಂಡು ಹೋಗ್ಬಿಟ್ಟು ನಾನೋಗಿ ನೀರು ಮಕ್ಕ ಬಂದು ಕೊಟ್ಟೆ ಕುಡೀತು. ಏನು ಅನ್ನಿಲ್ಲ, ಕೊಡ್ನಿ ಮರ ಒಳಗೆ ಇದ್ಲಲ್ಲ ಅಂತು. ಅಷ್ಟಕ್ಕೆ ಏನು ಕೈಲಿ ಬಾಯ್ಲಿ ಅಂತ ಹಿಂಗೆ ಮಾತಾಡ್ತಾಳಲ್ಲ ಮಗ ಇವಳು. ಹಾಕ್ಲಂಗೆ ಆಡಳು. ಅವ ಅವ್ಳ ಬುದ್ಧಿ ಹಂಗೆ ಅಂತ ನಿಂಗೆ ಗೊತ್ತಿಲ್ವಾ? ಅವ್ಳು ಸುದ್ದಿ ಹಾಕೋದಿರಿ ನೀವು. ಅಪ್ಪ ನಿನ್ಗೆ ಬುದ್ಧಿ ಇಲ್ವಾ? ಅಯ್ಯೋ ಅಯ್ಯೋ ಬಿಡಿಯದ್ನೇ ಬೇಡ ಬೇಡ ಅಂದ್ರೂ ಓದಿರ ಏನು ಬೇಡಕ್ಕಲ್ಲ. ಅವಳು ಬಾಳ್ಮೆ ಮಾಡ್ಕೊಬೋದಂಗೈತೆ ನಮ್ಮ ಕಷ್ಟದಲ್ಲಿ ಅಂತ ಅಂದ್ರೂ ನನ್ನ ಮಾತು ಕೇಳ್ದಾನೆ ಅವಳನ್ನೇ ಆಯ್ತೀನಿ ಅಂತ ಕುಣ್ಕೊಂಬದ್ವಿ ಆಗ್ಬಿಟ್ಟೆ. ಇವತ್ತು ನೋಡಪ್ಪ ನೋಡು ಯಾವ ಥರ ವನವಾಸ ಹತ್ಬೇಕಾಗದೆ. ಹಣೆ ಬರ್ಕೊಣೆಯವರು ನನಗೆ ಆಗಿದಾಯ್ತು ಹೋಗಿದಾಯ್ತು. ನೀವು ಓಸಿ ಹತೋಟಿಯಾಗಿರ್ಬೇಕು. ನೀವೇ ಎಲ್ಲಕ್ಕಿಂತ ಹೆಚ್ಚು ಕಲ್ ಸುಮ್ಕಿರಿ. ನನಗಂತೂ ನೆಮ್ಮದಿನೇ ಇಲ್ಲ. 3 ದಿವಸ ಹಬ್ಬ ಮಡಿಕೊಂಡು ತಂಗಿಯಾಗಿ ಹಬ್ಬಕ್ಕೆ ಹೇಳಿದ್ದಿಲ್ಲ ನೀನು? ಹೇಳಿದ್ಯಾ ಮೇನ್ಗೆ ಹೇಳು? ಅತ್ತ ಗಂಡ ಸುಖನೂ ಇಲ್ಲ, ಅತ್ತೆ ಮಾವನ ಸುಖನೂ ಇಲ್ಲ. ಯಾವುದೂ ಇಲ್ದಾನೆಯ ಒಂಟಿ ಬೇವರ್ಸಿ ಹೆಂಗದಲ್ಲ ಬೆಣ್ಣು. ಯಾಕ್ಲ ಮಗ ಹಿಂಗೆ ಹೊಟ್ಟೆ ಉರ್ಸಿಯ ನೀನು? ನಾನು ಯಾವ ಕೈಲಿ ಅಂತ ಹೋಗಾನೆ? ನೀವು ಓಟು ಹೇಳ್ಬಿಟ್ಟು ಬರೋಗಿ ಬರ್ಬೇಕಂತ ಹಬ್ಬಕ್ಕೆ ಅಂದ್ಬಿಟ್ಟು ಬಂದ್ರ ಜೊತೆಲೆ ಕರ್ಕ ಬಂದ್ಬಿಡಿ. ನನ್ನ ತಂಗಿಯರು ನನಗೆ ಇಷ್ಟ ಇರಕ್ಕಿವಾ? ನನ್ನ ಪರಿಸ್ಥಿತಿ ಹಿಂಗೆ ಅದೇ. ಏನು ಮಾಡಿರಿ? ಈತ ಕೆಲ್ಸಕ್ಕೆ ಹೋದ್ರೂ ಗೊತ್ತಿಲ್ಲ, ಇದ್ರೂ ಗೊತ್ತಿಲ್ಲ ನಂಗೆ ಆಗದೆ. ಒಂದು ಕೈಲಿ ಎತ್ತಾಗೆ ಅಂತ ಹೊಡೆದಾನೆ. ಈತಾಗ ಹಬ್ಬಕ್ಕೆ ಜೋಡ್ಸೋನು ಇಲ್ಲ. ನಾನು ಇಲ್ಲಿ ಹೋಗಿ ಒಂದು ದಿವಸ ಕೆಲಸ ಬಿಟ್ರೆ ದುಡ್ಡು ಇಲ್ದಂಗೆ ಆಯ್ತದೆ. ಬಡ್ಡಿ ಕಟ್ಟೋರು ತಿಂಗಳಿಗೆ ಆದ್ರೆ ಸಾಕು ತಂದು ಬಂದು ನಿಂತ್ಕೋತಾರೆ. ಹೆಂಗೆ ಮಾಡ್ಬೇಕು ಹೇಳಿ? ಮತ್ತೆ ಹೋಗ್ಬಿಟ್ಟು ಬರೋಗ್ರವ ನೀವೇ. ಸರಿ ಕಲ ಮಗ, ಸರಿ ಆಯ್ತು, ನಾವೇ ಓಟ್ ಬರ್ತೀವಿ. ಹೋಗತ್ತೆ ಏನು ನೋಡು. ಅವಳ ಮಾತಿಗೆ ನೀವೇನು ತಲೆಗೆಡ್ಸ್ಕೊಬೇಡಿ. ಅವ್ರ ಮಾಮೂಲಿ ಯಾವಾಗಲೂ ಇದ್ದಿದೆ ಅಲ್ವಾ? ಅಯ್ಯೋ ಬಿಡಪ್ಪ, ಯಾವ್ದ್ರಲ್ಲಿ ಹಣೆ ಬರ್ದವ ಒಳ್ಳೇದಾಗ ತಂದಿದ್ದಾವಪ್ಪ. ನಾವು ಬೇಜಾರು ಮಾಡ್ಕೊಳಕ್ಕೆ ಬಿಡು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಹೊಸ್ತಾಗಿ ಶುರುವಾಗದೆ ಇಬ್ಬರು ಹೆಂಡಿರ ಮುದ್ದಿನ ಗಂಡ ಅಂದ್ಬಿಟ್ಟು, ಇಬ್ಬರು ಹೆಂಡ್ತಿರ ಮುದ್ದಿನ ಗಂಡ ಅಂದ್ಕೊಂಡು ಹೊಸ ಸ್ಟೋರಿ ಶುರುವಾಗದೆ ಕಣ್ರಪ್ಪ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇದಂಥ ಸ್ಟೋರಿ ಭಾಳ ಪಸಂದಾಗಿ ಬರ್ತದೆ ಆಯ್ತಾ? ಹಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ ಆಯ್ತರಪ್ಪ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.